ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಲ್ಲಿ ಮಾಡಿರುವ 369 ವಾರ್ಡ್ಗಳ ಪ್ರತಿ ಮತದಾರರಿಗೆ ಮತ್ತು ರಾಜ್ಯದಲ್ಲಿ ಆಡಳಿತದಲ್ಲಿರುವ ರಾಜ್ಯದ ಹೈಕಮಾಂಡ್ ಮತ್ತು ಕೇಂದ್ರದ ಹೈಕಮಾಂಡ್ಗೆ ಕೆಲವು ವಿಷಯಗಳನ್ನು ಮನದಟ್ಟು ಮಾಡುತ್ತಿದ್ದೇನೆ. ಏನೆಂದರೆ 2-3 ದಿನದಿಂದ ನನಗೆ ಕೆಲವು ಮಾಹಿತಿ ಸಿಕ್ಕಿದೆ. ಏನು ಅಂದರೆ ಒಂದೊಂದು ವಾರ್ಡಲ್ಲಿ ಪಕ್ಷದಿಂದ ಹತ್ತಿರದಲ್ಲೇ ಬರುವ ಚುನಾವಣೆಗೆ ಸ್ಪರ್ಧಿಸುವವರು ಒಬ್ಬೊಬ್ಬರು 50,000 ರೂಪಾಯಿ ಕೊಡಬೇಕೆಂದು ಮಾನ್ಯ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ಈ 50,000 ರೂಪಾಯಿ ಕೊಟ್ಟಿದ್ದನ್ನು ಅಕಸ್ಮಾತ್ ತಾವು ಪಕ್ಷಕ್ಕೆ ಸ್ಪರ್ಧೆ ಮಾಡಲು ಬಿ ಫಾರಂ ಕೊಡದೇ ಇದ್ದರೆ ಕೊಟ್ಟವ್ರಿಗೆ ನಷ್ಟ ಆಗಲ್ವಾ? ಅಲ್ಲದೆ ನಾನು ತಮಗೆಲ್ಲ ಗೊತ್ತು, ಆರ್ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ ಕಾಲದಿಂದ ಇವತ್ತವರೆಗೂ ಇಡೀ ರಾಜ್ಯದಲ್ಲಿ ಪಕ್ಷದ ಪರವಾಗಿ ಸ್ವಂತ ಹಣದಿಂದ ಹಲವಾರು ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಸೇರಿ ಬೆಂಗಳೂರು ಗ್ರಾಮಾಂತರ ಹೋದ ವರ್ಷ ತಾನೇ ಆದ ಚನ್ನಪಟ್ಟಣ ಚುನಾವಣೆಯಲ್ಲೂ ಸಹ ಚುನಾವಣೆ ಮೊದಲು 6 ತಿಂಗಳು ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ಮತದಾರರಿಗೆ. 2,18,000 ಮತದಾರರಿರುವ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನೋಡಿ, ನಾನು ಸ್ಪರ್ಧೆ ಮಾಡಿದ್ರೆ ನನಗೆ ಓಟ್ ಹಾಕಿ, ಇಲ್ಲ ಅಂದರೆ ನಾನು ಯಾರಿಗೆ ಸೂಚಿಸ್ತೀನೋ ತಮ್ಮ ಗಮನಕ್ಕೆ ತರ್ತೀನೋ ಅವ್ರಿಗೆ ಓಟ್ ಹಾಕಿ ಅಂತ. ಅದರ ಆಧಾರದಲ್ಲಿ 20,000 ಕರಪತ್ರಗಳನ್ನು ಹಾಕಿದ್ದೆ. CP ಯೋಗೇಶ್ವರ ಅವರಿಗೆ ಮತ ನೀಡಿ ಅಂತ. ಅವರು 25,400 ಮತಗಳ ಅಂತರದಿಂದ ಜಯಗಳಿಸಿದರು. ಹೀಗೆ 45 ವರ್ಷದಿಂದ ಪಕ್ಷಕ್ಕೆ ಸ್ವಂತ ಖರ್ಚಿಂದ ಶ್ರಮಿಸಿದವರನ್ನು ಸಹ 50,000 ಕೊಡಬೇಕಾ? ಯೋಚನೆ ಮಾಡಿ. ಎರಡನೇದು ನೋಡಿ, ರಾಜ್ಯದ ನೀವಿಬ್ಬರು ಈ ವಿಷಯಕ್ಕೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮುಖ್ಯಸ್ಥರು. ಈ 55,000 ತೆಗೆದ್ರೆ ಒಂದು ವಾರ್ಡಲ್ಲಿ 5 ಜನ ಅರ್ಜಿ ಹಾಕ್ತಾರೆ ಅಂದ್ಕೊಳ್ಳಿ. ಒಬ್ಬರಿಗೆ ಬಿ ಫಾರಂ ಕೊಡ್ತೀರ, ಅವರು ನಿಮಗೆ 50,000 ಕೊಡೋದಲ್ಲದೆ 1:5 ಅದನ್ನು 5ರಷ್ಟು ಖರ್ಚು ಮಾಡಲೇಬೇಕು. 2.25 ಕೋಟಿ ಒಂದೊಂದು ವಾರ್ಡ್ಗೆ. ಅವರು 2.25 ಕೋಟಿ ಖರ್ಚು ಮಾಡಿ ಜನಕ್ಕೆ ಏನು ಅನುಕೂಲ ಮಾಡೋಕ್ಕಾಗುತ್ತೆ ಹೇಳಿ? ಎರಡನೇದು, ನಾವು ಹೇಳ್ತೀರ ಯಾವುದೇ ರಾಜ್ಯೋತ್ಸವ ಪ್ರಶಸ್ತಿ, ಯಾವುದೇ ಪ್ರಶಸ್ತಿ ಕೊಡಬೇಕಾದರೆ ಪಕ್ಷದಿಂದ ಪಕ್ಷಕ್ಕೆ ಜನಕ್ಕೆ ಒಳ್ಳೇದು ಮಾಡೋಕ್ಕೆ ನಾವೇ ಐಡೆಂಟಿಫೈ ಮಾಡ್ತೀವಿ, ಒಳ್ಳೆ ಸಮಾಜ ಸೇವಕರನ್ನ ಅಂತ ಹೇಳ್ತೀರ. ಎಲ್ಲಿ ಮಾಡ್ತೀರ? ಎಲ್ಲೋಗಿ ನೋಡ್ತೀರ ಹೇಳಿ? ಸಿದ್ದರಾಮಯ್ಯವ್ರನ್ನ 2006ರಲ್ಲಿ ಚಾಮುಂಡಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ಅವತ್ತು ಇಡೀ ಮಹಾಭಾರತ ಯುದ್ಧ ನಡೆದಂಗೆ ನಡೀತು. ಅವತ್ತು ಸಿದ್ದರಾಮಯ್ಯನವರು ಭಾಳ ಮುಖ್ಯವಾದ ಮುಖಂಡರುಗಳು ನಾನು ಇದ್ದ ಜಾಗ ಬಂದು ನೋಡಿ ಸರ್ ಸಿದ್ದರಾಮಯ್ಯನವ್ರು ಗೆಲ್ಲಿಸಿ ಅಂದರು. ಆವಾಗ ನಾನು ಆಯಿತು ಅಂತ ಒಂದೇ ಮಾತು ಹೇಳಿತ್ತು. ಆಗ ನಾನು ಅವ್ರ ಪರವಾಗಿ ಕುಮಾರಸ್ವಾಮಿ ದೇವೇಗೌಡರು ಎದುರಿಗೇನೆ ಇವರಿಗೆ ಇಡೀ ಪ್ರಪಂಚ ಆಳೋ ಆಸೆ ಇದೆ ಅಂತ ಹೇಳ್ಬಿಟ್ಟು 10 ದಿನ ಇಡೀ ಕ್ಷೇತ್ರ ಆರ್ಭಟ ಮಾಡಲಿಕ್ಕೆ ಸಿದ್ದರಾಮಯ್ಯ ಗೆದ್ದು ಇವತ್ತುವರೆಗೂ ಒಂದು ಫೋನ್ ಮಾಡಿಲ್ಲ. 2-3 ಸಲ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನು ಅರ್ಜಿ ಅವ್ರಿಗೆ ಕೊಟ್ಟಿದ್ದೀನಿ. ನನಗೆ ಕೊಟ್ಟು
ಯಾವುದೇ ಒಂದು ಸಣ್ಣ ಪೋಸ್ಟು ಯಾವುದೇ ಒಂದು ಬಿ ಫಾರಂ ಕೊಟ್ಟಿಲ್ಲ. ಇದು ಪಕ್ಷದ ಇವರಿಬ್ಬರ, ಅದರಲ್ಲೂ ಸಿದ್ದರಾಮಯ್ಯವರ. ಈ ಕಡೆ ನೀವು ಕೇಳಿ ವೀರಪ್ಪ ಮೊಯ್ಲಿಯವ್ರಿಗೆ ಎಷ್ಟೋ ಜನ ಹಳೆ ಲೀಡರ್ಗಳಿಗೆ ಇನ್ಕ್ಲೂಡಿಂಗ್ ಜಾಫರ್ ಷರೀಫ್, ಆಗ ಬೆಂಗಳೂರು ಉತ್ತರ ಅಂತಿತ್ತು ನಮ್ಮದು, ಹೊಸಕೋಟೆ ಕೋಲಾರ, ಅಲ್ಲೆಲ್ಲ ಅವ್ರನ್ನ ರೋಡ್ ಶೋ ಗಾರ್ಡಲ್ಲಿ ನಿಲ್ಲಿಸ್ಕೊಂಡು ಒಂದು ಕಾಲದಲ್ಲಿ 2004ರಲ್ಲಿ MTB ನಾಗರಾಜ್ ಪಕ್ಕಕ್ಕೆ ನಿಲ್ಲಿಸ್ಕೊಂಡು, ಜಾಫರ್ ಷರೀಫ್ ನಿಲ್ಲಿಸ್ಕೊಂಡು, ಈವನ್ನು SM ಕೃಷ್ಣ, ತೇಜಸ್ವಿನಿ ರಮೇಶು ಕೆಂಗೇರಿಯಿಂದ ಏನದು ವಿಜಯದುಂದುಭಿ ಯಾತ್ರೆ ಶುರು ಮಾಡಿದ್ರು. ಇಡೀ ಕನಕಪುರ ಕ್ಷೇತ್ರ ಆರ್ಭಟ ಸ್ಪೀಚ್ ಮಾಡಿದ್ದು ನಾನು. ಅಲ್ಲದೆ ಈ ದಾಸರಳ್ಳಿ ಕ್ಷೇತ್ರದಲ್ಲಿ ಕೇಳಿದ್ರೆ ಈಗಿರುವ ಕಾಂಗ್ರೆಸ್ ಮುಖಂಡರು ಮಂಜುನಾಥ್, ಈ ಪೀಣ್ಯ ಕೃಷ್ಣಮೂರ್ತಿ ಅವರು ಮತ್ತು ಧನಂಜಯ, ಇವರುಗಳು ಎಲ್ಲರ ಪರವಾಗಿ ಎಷ್ಟು ಕೆಲಸ ಮಾಡಿದ್ದೇನೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಯೋಚನೆ ಮಾಡಿ ನನಗೆ ಪಕ್ಷದಿಂದ ಈ ಸಾರಿ ಯಾವುದಾದ್ರೂ ಒಂದು ಜನರಲ್ ವಾರ್ಡ್ ನಾನೇ ನಿಲ್ಲುವಂಥದಕ್ಕೆ ಒಂದು ಬಿ ಫಾರಂ ಕೊಡಬೇಕಾಗಿ ತಮ್ಮಲ್ಲಿ ಮನವರಿಕೆ ಮಾಡುತ್ತೇನೆ.